ರೇಣುಕಾ ರೇಣುಕಾ. ಅಯ್ಯೋ ಶಿವ ಶಿವ, ನನ್ನ ಪತಿದೇವರು ರೇಣುಕ ಎಂದು 3 ಸಲ ಕೂಗುವುದೊಳಗಾಗಿ ನನ್ನ ಪೂಜೆಗೆ ಜಲವನ್ನು ತರಬೇಕೆಂದು ಹೇಳಿದರು. ಈ ದುಷ್ಟನಾದ ಕಾರ್ತಿವೀರಜನು ನನ್ನ ಮಧ್ಯದಲ್ಲಿ ಅಡ್ಡ ಬಂದು ನನ್ನ ಪೂಜೆಗೆ ಭಂಗಗೊಳಿಸಲು ಈಗೇನು ಮಾಡಲಿ? ನನ್ನ ಪತಿದೇವರು ಕೇಳಿದರೆ ಏನೆಂದು ಹೇಳಲಿ? ಆಗಲಿ ಅವರ ಪಾದದ ಮೇಲೆ ಬಿದ್ದು ಬೇಡಿಕೊಳ್ಳಲು ಸ್ವಾಮಿ ನಿಮ್ಮ ಪಾದ ಪದ್ಮಾಂಗಳಿಗೆ ರೇಣುಕಾ, ಪ್ರತಿದಿನವೂ ತರುವ ಮರಳಿನ ಕೊಡದ ಜಲವು ಎಲ್ಲಿ ಹೋಯಿತು? ನಿನ್ನ ಕಾಮದ ಬುದ್ಧಿ ಹರಿಯದ ಅಜ್ಞಾನಿ ನಾನಲ್ಲ. ಮಳೆ ಆಶ್ರಮದಲ್ಲಿ ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರನೆಂದು, ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಎಲ್ಲಿ ಹೋಯಿತು? ನೀನು ಪತಿರತೆ. ಈಗ ಎನ್ನ ಪಾದಗಳ ಮುಟ್ಟಲು ನಿನಗೆ ಅರ್ಹತೆ ಇಲ್ಲ. ಮುಖವನ್ನು ನಿನಗೆ ತೋರಿಸಬೇಡ. ಬೇಡ ಎನ್ನ ಕೂಡ ರಮಣೆ. ಸ್ವಾಮಿ, ಹಣವು ಎಂದು ಹಣವು ಅಪರಾಧವಾಗಿರಬಹುದು. ಹಿಡಿದ ಧರ್ಮ ಬಿಡುವಲ್ಲ, ಸ್ತ್ರೀ ಧರ್ಮ ಮರ್ತಿಲ್ಲ. ಸ್ತ್ರೀ ಧರ್ಮ ಮರ್ತರು ಮತ್ತಿಗೆ ಹಿಡಿ ನಾನಾಗಿಲ್ಲ ಸ್ವಾಮಿ. ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ನೀವು ನನ್ನನ್ನು ಕ್ಷಮಿಸಿದ್ದು ಹೇಳುವವರೆಗೂ ನಿಮ್ಮ ಪಾದವನ್ನು ಬಿಡಲಾರೆ, ಬಿಟ್ಟು ಹೋಗಲಾರೆ. ಮತಿಹೀನಳೇ, ಸುಖಕ್ಕಾಗಿ ಮನಸೋತು ಸತಿ ಧರ್ಮ ಮೀರಿ ನಡೆದೆಯಾ? ಚಿತ್ತ ಚಾಂಚಲ್ಯದಿಂದ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡೆಯ? ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ, ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿಗಳನ್ನು ಕೈ ಹಿಡಿದು ಸಾಧು ಶಿರೋಮಣಿ ಎನಿಸಿ 4 ಮಕ್ಕಳ ತಾಯಿಯಾಗಿ ಈ ಮುಪ್ಪಿನ ಸಮಯದಲ್ಲಿ ಮತ್ತೆ ದನ ಕನಕದ ಮೇಲೆ ವ್ಯಾಮೋಹವೇ, ಮತ್ತೆಂದೂ ಅವುಗಳ ಮೇಲೆ ಆಶ್ಯ ಪಡುವುದಿಲ್ಲವೆಂದು, ಮತ್ತೊಂದು ಅವುಗಳ ಮೇಲೆ ಆಶ್ಯ ಪಡುವುದಿಲ್ಲವೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಎಲ್ಲಿ ಹೋಯಿತು? ಈ ಮೂರ್ಖಳೇ, ಮಹಾಘಾತಕಳೇ, ಮಾತ್ರಕ್ಕೆ ಮನ ಮಲ್ಲಿಗೆ ಆಯ್ತೇ. ಯಾವ ತಪ್ಪನು ಮಾಡದ ನನಗೆ ಇಂಥ ಶಿಕ್ಷೆ. ನೋಡಿದ ಮಾತ್ರಕ್ಕೆ, ಕೇಳಿದ ಮಾತ್ರಕ್ಕೆ ಮನ ಮಲ್ಲಿಗೆ ಆಯ್ತು. ಯಾವ ತಪ್ಪನು ಮಾಡದ ನನಗೆ ಇಂಥ ಶಿಕ್ಷೆ. ಕೊಡುವುದು ಏಕೆ, ಕೊಡುವುದು ಏಕೆ, ಕೊಡುವುದು ಏಕೆ, ಕೊಡುವುದು ಏಕೆ. ಸ್ವಾಮಿ, ನೋಡಿದ ಮಾತ್ರಕ್ಕೆ, ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಗೋದಾದ್ರೆ ಕ್ಷಣ ಕ್ಷಣಕ್ಕೂ ನೋಡುವ ಕಣ್ಣುಗಳಿಗೆ, ಕೇಳುವ ಕಿವಿಗಳಿಗೆ ಯಾವ ಶಿಕ್ಷೆಯನ್ನು ಕೊಡಿರಿ ನೀವು? ಎಲ್ಲ ಬಲ್ಲವರಾದ ನೀವು ಈ ರೀತಿ ಮಾತನಾಡಿದ್ರೆ ಇದಕ್ಕೆ ನಾನೇನೆಂದು ಹೇಳಲಿ? 4 ಮಕ್ಕಳಾದ ಮೇಲೆ ಇಂಥ ದುರ್ಬುದ್ಧಿ ನಿನಗೇತಕ್ಕೆ ಬಂದಿತ್ತು ರೇಣುಕ ಎಂದು ನನ್ನನ್ನು ಕೇಳಿದ್ರೆ ನಾನೇನೆಂದು ಹೇಳಲಿ? ಇಲ್ಲ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ. ನೀವು ನನ್ನನ್ನು ಕ್ಷಮಿಸಂತ ಹೇಳುವವರೆಗೂ ನಿಮ್ಮ ಪಾದಗಳನ್ನು ಬಿಡಲಾರೆ, ಬಿಟ್ಟು ಮಾತು ಹೇಳಲು ನಾಚಿಕೆಯಾಗುವುದಿಲ್ಲವೇ? ಮನದಾಸೆ ನಿರಾಸೆ ಇನ್ನು ಮುಂದೆ ಎನ್ನ ಮುಂದೆ ನಿಲ್ಲದೆ ತಕ್ಷಣವೇ ಇಲ್ಲಿಂದ ಹೊರಟು ಹೋಗು.
ಅನಸೂಯಂತೆ ಪತಿವ್ರತೆಯಾದರೂ ಅಹಲ್ಯಂತೆ ಅವಳಿಯಾಕಿಯಾದೆ. ಶ್ರೀ ಮೂರ್ಖಳೇ, ಮಹಾಘಾತಗಳೇ. ಮಣ್ಣು ಆಗಲಿ ನಾನಿಲ್ಲಿ ಹೋಗಲಿ ಸ್ವಾಮಿ ಮಾತು ಸ್ವಾಮಿ ಸೋಪೆ ನಿಮ್ಮನ್ನಾಗಲಿ ನಾನೆಲ್ಲಿಗೆ ಹೋಗಲಿ? ಆಶ್ರಮದ ವಾಸಿಗಳಾದ ಅನಸೂಯ ಅರುಂಧತಿಯಂತೆ ನಾನು ಒಂದು ಹೆಣ್ಣಲ್ಲಿವೆ ಸ್ವಾಮಿ. ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ. ದುರಾತ್ಮನೇ, ಎನ್ನ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗೆಲ್ಲ. ಎನ್ನ ಕೈ ಹಿಡಿದ ನಿನ್ನನ್ನು ಮಾತ್ರವರ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ ನಿನ್ನ ಅವಿವೇಕವೇ ನಿನ್ನ ಮೈ ಕೆಳಮಟ್ಟಕ್ಕೆ ತಂದಿತು. ರೇಣುಕಾ, ಸತಿಯೊಂದು ಇನ್ನೊಂದು ಸಾರಿ ಮನ್ನಿಸಲಾರೋ ಈ ಮುನಿಕುಲ ತಿಲಕ. ಮಾತೆ ಪರಮ ಪುನತೆ ರೇಣುಕ ರಾಜನ ಸುತೆ, ನಿನ್ನ ಆಶೀರ್ವಾದದಿಂದ ಕೈಲಾಸವಾಸನಾದ ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡು ತ್ರಿಶೂಲವನ್ನೇ ಪರಶುವಾಗಿ ಪಡೆದುಕೊಂಡು ಬಂದರು ಈ ನಿನ್ನ ಮಗ ಪರಶುರಾಮನು ಆಶೀರ್ವಾದಿಸು ಜನನೇ. ಅಮ್ಮ ಮಾತೆ, ಏನದು ನಿನ್ನ ಮನದೇವತೆ? ನೀನು ಕಣ್ಣೀರು ಸುರಿಸುವ ಕಾರಣವೇನು ತಿಳಿಸಮ್ಮ ಜನನೇ, ಸೌಖ್ಯಪ್ರದಾಯಿನೇ. ರಾಮ, ಅಮ್ಮಯ್ಯ, ಯಾತಕ್ಕಾಗಿ ಅಳುತ್ತೀರಿ ಅಮ್ಮಯ್ಯ ಎಂದು ನನ್ನನ್ನು ಕೇಳುವುದಕ್ಕಿಂತ ಇಲ್ಲಿ ನಿಂತ ನೀನು ಎತ್ತಪ್ಪಲು ಕೇಳು ರಾಮ. ನನ್ನನ್ನು ಕೇಳಬೇಡ ಭಾರ್ಗವ, ನನ್ನನ್ನು ಕೇಳಬೇಡ. ಆಹೋ ಜನಕ, ಪ್ರಳಯ ರುದ್ರನಂತ ನೀವು ಕೋಪವಂತಾಳಿರುವ ಕಾರಣವೇನು? ನಮ್ಮ ಆಶ್ರಮಣಕ್ಕೆ ಮತ್ತೇನು ಕುಂದು ಬಂದದಗಿದೆ? ಬಳರ ಹಲಲಲಲಲಲ ಅವರೇ ಅವರ ಶಿರವನ್ನು ಎನ್ನ ಪರಸು ತೆರೆದು ದರಗಾಡಿಬಿಟ್ಟನೆ ಹಾಗೆ ಕೊಡು ಬೇಗನೆ. ರಾಮ, ಅಪ್ಪಯ್ಯ, ಎನ್ನಾಜ್ಞೆ ಪಾಲಿಸಬೇಕಾದರೆ ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡತೆಯ ಗಂಡುಗಳೇ, ಈ ಪರಶುರಾಮನ ದೃಢಬಲ ನಿನಗೆ ಅನುಮಾನವೇನು ತಂದೆ? ಗಂಡದೆಯ ಗಂಡುಗಳೇ ರಾಮ, ಹಾಗಾದರೆ ಪ್ರತಿಜ್ಞೆ ಮಾಡುವೆಯಾ ತಂದೆಯ ಮಾತು ಮೀರುವುದಿಲ್ಲವೆಂದು? ಆಹೋ ಜನಕ, 33 ಕೋಟಿ ದೇವತರ ಸಾಕ್ಷಿಯಾಗಿ, ಸೂರ್ಯ ಚಂದ್ರ ಸಾಕ್ಷಿಯಾಗಿ, ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ, ನಮ್ಮ ಮನ ದೇವರು ಆದ ಒಗರೂರು ನರಸಿಂಹ ತಾತನ ಮೇಲೆ ಸಾಕ್ಷಿಯಾಗಿ, ನನಗೆ ಪರಶುವನ್ನು ಕಟ್ಟು ಕಳಿಸಿದ ಆ ರಾಮಲಿಂಗೇಶ್ವರ ಸಾಕ್ಷಿಯಾಗಿ ನಿನ್ನ ಆಜ್ಞೆ ನಡೆಸುವರೆಂದು ಪ್ರತಿಜ್ಞೆ ಮಾಡುವ ತಂದೆ, ಇದು ಕೇಳನ್ನ ಮುಂದೆ. ಹಾಗಾದರೆ ಈ ಕ್ಷಣವೇ ಹರಗಡೆದು ಬಿಡು ನಿನ್ನ ತಾಯಿಯ ಶಿರ. ಏಕೆ ರಾಮ ಮೌನವಾದಿ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನವೇನಾಯಿತು? ಗಂಡುಗಳೇ ರಾಮ, ತೋರಿಸು ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ, ಈಶಾ ಮಹೇಶ, ಎಂಥ ಹದ್ಯ ಪರೀಕ್ಷೆ. ಇಂದು ನಾನಂತೂ ಪ್ರತಿಜ್ಞೆ ಮಾಡಿದೆ, ದೇವ ಪರಮೇಶ್ವರ, ನಿನ್ನ ಪರಸು ಎನಗೆ ತಂದು ಒಪ್ಪಿಸುವಾಗ ಮೊದಲೇ ಬಲಿಯಾಗಿ ಮಾತೆಯ ಶಿರ ತೆಗೆಯುವ ಸಮಯ ಬರಬಹುದೆಂದು ವಿಚಾರ ತಿಳಿಸದೆ ಮೌನವಾದಿಯ. ಆವೋ ತಾಯಿ ಭೂದೇವಿಯೇ, ಪಡೆದ ಮಾತೆಯ ಶಿರವನ್ನು ಮಗನ ಕಡಿಯುವುದು ಎನ್ನಾದ ನಿನ್ನ ಮನಕ್ಕೆ ಒಪ್ಪಿತೆ. ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲೇ ಪರಸಡಲೆಂದು ಎನ್ನ ಶಿರಕ್ಕೆ ಬಡಿದು ಎನ್ನ ನಾಯಕ ಸಾಯಿಸಲಿಲ್ಲ. ಆಹೋ ಪಾರ್ವತಿನಾಥ, ನೀನು ಹೇಳಿದೆ ವಾಕ್ಯದಂತೆ ವಚನ ಕೊಡುವ ಮೊದಲ ಯೋಚಿಸಿ ವಚನ ಕೊಡಿ ಎಂದು ಎಲ್ಲ ಆ ಅಮ್ಮವಾಣಿ ಇಂದು ಸತ್ಯವಾಯ್ತು ತಂದೆ, ಸತ್ಯವಾಯ್ತು. ಎನ್ನ ಕರಕ್ಕೆ ನೀ ಕೊಟ್ಟ ತ್ರಿಶೂಲ ಎಂಬ ವಂಶಕ್ಕೆ ಮೂಲವಾಯಿತು.
ಎತ್ತ ತಾಯಿಯ ಸಿರ ತೆಗೆಯುವುದು ಯಾವ ಮಗನಿಂದ ಸಾಧ್ಯ? ನವಮಾಸ ಗರ್ಭದಲ್ಲಿ ಎತ್ತಿ ಒತ್ತು ಸಾಕಿಸಲು ಮಾತೆಯ ಕತ್ತರಿಸುವ ಮಗನೇ ಹುಟ್ಟಿರುವೆನೆ. ಅಯ್ಯೋ, ಈ ಜಗದಲ್ಲಿ ಮಾತೃ ದೇವಭವ ಎಂದು ವೇದ ಪುರಾಣಗಳೇ ಸಾರುತ್ತವು. ಈ ಭೂಮಿಯೆಲ್ಲ ಬೆಳೆದ ಬೆಳಗಿಂದ ಭೂತಾಯಿ ಬೆಲೆ ಹೆಚ್ಚು. ಅಮ್ಮಯ್ಯ, ಒತ್ತ ಭೂಮಿ ಅತ್ತ ತಾಯಿ ಒಂದೇ. ಅಮ್ಮ ಜನನಿ, ಈ ಪರಶಿವನಂದ ನಾನು ನಿನ್ನ ರುಂಡವನ್ನು ಖಂಡಿಸಬಹುದೇ? ಮಾತೇ ಸಹಿಸಲಾರೆಯನ್ನ ಇದೆಂತ ದುರಾತ ಘಟನೆ ಬಂದು ಒದಗಿತು. ಈ ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಯ್ತು. ಅಮ್ಮಯ್ಯ, ನನಗೆ ನೀವೇ ಹೇಳೋ ಧೈರ್ಯ. ಅಮ್ಮಯ್ಯ, ಅಮ್ಮಯ್ಯ, ಹೌದೇನು ಮಾತೆ? ಯಾರಿಂದಲೂ ಸಾಧ್ಯವಿಲ್ಲಮ್ಮಯ್ಯ. ಅಮ್ಮಯ್ಯ, ಏನು ಚೆನ್ನಾಗಿ ಹೇಳು ಮಾತೆ. ಹೌದೇನಮ್ಮಯ್ಯ? ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಇಂದು ತಂದೆಗೆ ಕೊಟ್ಟ ಮಾತಿನಂತೆ ಈ ನಿನ್ನ ಪರುಷನಿಂದ ನಿನ್ನ ಶಿರವನ್ನು ಕಟ್ಟಿಸು. ಈಗ ನಿನ್ನ ಹೆತ್ತ ತಾಯಿ ಸಿದ್ಧರಾಗಿರೋಳು, ಆರಿಸು ನಿನ್ನ ಶಿರವನ್ನು. ತಡವೇಕೆ ಪರಶುರಾಮ? ತಂದೆಗೆ ಕೊಟ್ಟ ವಚನ ಪಾಲಿಸಲೇಬೇಕು. ಆಗಲೇ ತಂದೆ ನಿನ್ನ ಪಾಲಿಸುತ್ತಿದ್ದನೇ ಸದ್ಭಕ್ತ ಸಾಧಕನೇ. ಜೈ ಶಂಕರ. ರಾಮ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪಿತೃಭಕ್ತಿಗೆ. ನೋಡು ಮಗನೇ, ನಿನಗೆ ಯಾವ ವರವು ಬೇಕು? ನಿನಗೆ ತೃಪ್ತಿ ಆತೇನೋ ಪಿತನೇ? ತನೇನೆ ಕೇಳು ನಿನ್ನ ಮನಸ್ಸನ್ನು ಬೇಗನೆ. ಹಾಗಾದರೆ ಪ್ರತಿಜ್ಞೆ ಮಾಡುವಿರಾ? ನಾನು ಕೇಳುವ 3 ವರ ಕೊಡುವನೆಂದು. ರಾಮ, ಕೊಟ್ಟ ಮಾತು ಎಂದು ತಪ್ಪಲ್ಲ, ತಪ್ಪುವನಲ್ಲ. ಈ ಯೋಗಿ ಕುಲ ತಿಲಕ ಜಮದಗ್ನಿ. ಓ ಜನಕ, ಮೊದಲನೇ ವರವಾಗಿ ಮರಳಿ ಎನ್ನ ತಾಯಿಗೆ ಜೀವದಾನ ಮಾಡಬೇಕು. ಆಗಲಿ ರಾಮ. ಹಾಗೂ ಅಪ್ಪಯ್ಯ, ಎರಡನೇ ವರವಾಗಿ ನೀವು ನಿಮ್ಮ ಪ್ರೋತ್ಸಾಹದಿಂದ ತೆಗೆಸಿ ನಮ್ಮ ತಮ್ಮಂದಿರು ಪುನಃ ಜೀವದಿಂದ ಎಬ್ಬಿಸಬೇಕು. ಆಗಲಿ ರಾಮ. ಹಾಗೂ ಜನಕ, ಬಾಲಕ, ಮೂರನೇ ವರವಾಗಿ ನೀವು ನಿಮ್ಮ ಪ್ರೋತ್ಸಾಹನ ಬಿಟ್ಟು ಶಾಂತ ಚಿತ್ತರಾಗಿಬಿಟ್ಟರೆ ನೆನೆಸಿಕೊಡಿ ಎನ್ನ ವರಗಳನ್ನು ಬೇಗನೆ. ಜೈ ಜಗದೀಶ್ವರ. ಪರಶುರಾಮ, ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ತಾಯಿಯನ್ನು ಕರಿ, ಎದ್ದು ಬರವಳು. ಅಮ್ಮ, ಎನ್ನ ಜನ್ಮದಾತೆ ಪಿತನ ತಪೋ ಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡಮ್ಮ ಮಾತೆ, ಪರಮ ಪ್ರಖ್ಯಾತೆ. ಸುರೇಖ ಚಂದ್ರಿಕಾ, ಸುರೇಖ ಚಂದ್ರಿಕಾ ಬಂದೆ ರಾಮ, ಬಂದೆ ರಾಮ. ಅಮ್ಮಯ್ಯ, ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನಿನ್ನ ಪರುಷನಿಂದ ನನ್ನ ಶಿರವನ್ನು ಖಂಡಿಸಿ ಮಾಡಿ ನನಗೆ ಮುತ್ತೈದೆ ತನವನ್ನು ಕೊಟ್ಟೆ. ಸ್ವಾಮಿ ರೇಣುಕಾ, ನಿಮ್ಮ ಪಾದ ಪದ್ಮಾಂಗಳಿಗೆ ಸತ್ಯ ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ಚಿರಕಾಲವರಲ್ಲಿ ನಿನಗೆ ಸರ್ವ ಸುಖ.
ಆಹೋ ಅಪ್ಪಯ್ಯ ಮತ್ತು ನನ್ನ ತಮ್ಮನಾದ ರೇಣುಕಾದೇವಿ, ರಾಮ, ನಿಮ್ಮಲ್ಲಿ ಈ ನಿನ್ನ ಕಂದನ ವಿಜ್ಞಾಪನೆ ಏನೆಂದರೆ, ಏನು ಕಂದ? ಪಿತನಾಗ್ನಿಯ ಚ್ಯುತಿ ಬಾರದಂತೆ ತಾಯಿ ಕೊಂದ ಪಾಪದ ಪ್ರಯಸ್ತಾಪಕ್ಕೆ ಭೂಪ್ರದಕ್ಷಿಣೆ ಮಾಡಿ ಬರುವೆ. ಆದ ಕಾರಣ ಈಗ ನನಗೆ ಆಶೀರ್ವಾದ ಮಾಡಿ ಕಳಿಸ್ರಿ ಚರಣ ಚರಕರೇ, ದೇವತ ಸ್ವರೂಪರೇ. ಹೋಗಿ ಹೋಗಿ ಬಾ ಬಾ ಪುತ್ರ, ನಿನಗೆ ಜಯವಾಗಲಿ ಸರ್ವತ್ರ. ಡೈರೆಕ್ಟ್ ಬಳೆ ಬಳರೆ ಬಳೆ ಬಳರೆ ಎಲೆ ಸಾರಥಿ ಒಲದಿ ಬಳೆ ಬಳರೆ ನನ್ನ ಮಾತು ಹೇಳು ಒಂದು ಮಾತು ಹೇಳು. ಬಲಿ ಬಲಿರೇ ಎಲೈ ಸಾರಥೆ ಬೋಲದಿ ಆ ಪಟ ಜೋಗಿಯಾದ ಜಮ್ಮದಗ್ನಿಯಂ ಕೊಂದದಕ್ಕೆ ಅವನ ಮಗನಾದ ಪರಶುರಾಮನೆನ್ನೊಡನೆದ್ದಕ್ಕೆ ಬಂದಿರುವನಂತೆ. ಆ ಬ್ರಾಹ್ಮಣನ ಕುನ್ನಿಯ ಹರಗಳಿಗೆ ಎಲ್ಲಿ ದಂಡಾಧರನ ಪುರಕ್ಕೆ ಕಳಿಸಿ ಬರುವುದಕ್ಕೆ ರಣಮಂಡಲಕ್ಕೆ ರಥವನ್ನು ಬಿಡುವಂತನಾದ ಸಾರಥೆ ಮತ್ತು ಅರಮನಲ್ಲಿರುವ ಸುರೇಖ ಚಂದ್ರಿಕರನ್ನು ಕರೆದು ಕಂಡು ಬರುವಂತನಾದ ಸಾರಥೆ. ಜೈ ಬೇರೆ ವರ್ಷಕ್ಕೆ ಜಾಗೃತ ಸದಾ ಮುತ್ತೈದರಾಗಿ ಬಾರಿಯರೇ ಎನ್ನ ಸತಿಮಣಿಯರೇ, ಈಶ್ವರೇ ಪ್ರಾಣೇಶ್ವರ, ಹೃದಯೇಶ್ವರೇ, ನೀನು ಹೋಗುವುದೆಲ್ಲಿಗೆ? ನಾನು ಹೋಗುವ ಕಾರ್ಯ ನಿನಗೆ ತಕ್ಕೆ ಬೇಕು ಕಾಂತಿ. ಸುಂದರ, ಸುಂದರಾಂಗಿ, ನನಗಲ್ಲದೆ ಮತ್ತಾರಿಗೆ ಬೇಕಾಗಿರುವುದು? ಹೋಗುವ ಕಾರ್ಯ ಸ್ತ್ರೀಯರ ಮುಂದೆ ತಿಳಿಸಿದರೆ ಹೋಗುವ ಕಾರ್ಯ ಜಯವಾಗುವುದು ಇಲ್ಲವೇ ಕಾಂತಿ? ಹೌದೇ? ಹೌದು ಕಾಂತಿ. ಹೇಳುವಿನಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ನೀಯನ್ನ ಬಾಳಿನ ರಾಜ, ನಾನಿನ್ನ ಪ್ರೇಮದ ರೋಜ, ನಾನಿನ್ನ ಬಿಡಲಾರೆ ಚಿನ್ನರನ, ನೀಯನ್ನ ಬಾಳಿನ ರಾಜ. ನೀ ಹೋಗುವುದೆಲ್ಲಿಗೆ ರಮಣ, ತಿಳಿಸೋ ನಿನ್ನಯ ಪಯಣ. ಹೋಗುವುದೆಲ್ಲಿಗೆ ರಮಣ, ತಿಳಿಸೋ ನಿನ್ನಯ ಪಯಣ. ಕೂಡಿ ಆಡಿ ನಲಿಯುವ ಚಿನ್ನ ರನ್ನ, ನೀಯನ್ನ ಬಾರಿನ ರಾಜ. ಹೃದಯೇಶ್ವರಿ, ಸಲ್ಲಲಿತ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಕೈಯಲ್ಲಿ ಅಶ್ವಗಳನ್ನು ಬಂಧಿಸಿ ದಾರಿಯಾಗಿ ನೀನು ಹೋಗುವುದೆಲ್ಲಿಗೆ ಕಾಂತ ತಿಳಿಸಬೇಕು ಮಹಾಗುಣವಂತ. ಆಹೇ ಎನ್ನ ಪಟ್ಟದ ರಾಣಿ ಸದ್ಗುಣ ನಾರಿಮಣಿ, ಬ್ರಾಹ್ಮಣನಾದ ಪರಶುರಾಮನ ಅರಣ್ಯನ ವರವಂಪಡೆದು ನಮ್ಮ ಜಯಿಸುವನೆಂದು ಪ್ರತಿಜ್ಞೆ ಮಾಡಿರುವನಂತೆ. ಹಾ, ಬಾಪುರಿ, ಆ ಬ್ರಾಹ್ಮಣನ ಕುಮಾರನ ಪೌರವೆಷ್ಟಿರುವುದು ನೋಡುವೆ. ಪಂಚಾಂಗ ಹೇಳುವ ಪಟ್ಟಣ ಕಟ್ಟಿ ಬರಲು ಹೋಗನು ಸುರೇಖ, ಅವನಂದು ಜಯಿಸಿದರೆ ಮಾತ್ರ ನಾನು ವೀರನೆನಿಸಿದಾತಗ. ಕಾಂತ, ಪ್ರಾಣೇಶ್ವರಿ, ನೀನು ಹೋಗುವ ಪಯಣವೆಲೆಗೆ ನಾನು ಹೋಗುವ ಕಾರ್ಯ ನಿನಗೆ ತಕ್ಕೆ ಬೇಕು ಕಾಂತಿ. ನಿನ್ನ ಸತ್ಯಗಳ ಮುಂದೆ ತಿಳಿಸಬೇಕಲ್ಲವೇ? ಹಿರಿಯರ ಮುಂದೆ ತಿಳಿಸಿದರೆ ಹೋಗುವ ಕಾರ್ಯ ಜಯವಾಗುವುದಿಲ್ಲ ಕಾಂತಿ. ಸುಂದರ, ಕಾಂತಿ, ಹಾಗಾದ್ರೆ ಹೇಳಿದಿನಿ ಕೇಳು. ಅದೇನು ವಿಸ್ತಾರವಾಗಿ ನಲ್ಲ ನಿನ್ನ ಪಯಣ
ಯಾರೇ? ಸಲ್ಲಲಿತ ಬಿಲ್ಲ ಬಾಣಗಳನ್ನು ಹಿಡಿದು ನೀವು ಹೋಗುತ್ತಿರುವಂತಹ ಪರಿಣವೆಲೆಗೆ ಕಾಂತ ಮಹಾಗುಣವಂತ ಹಾಗೆ ರಾಣಿ ಮಾತಿನ ಜಾಣೆ ಪ್ರಾಣ ಪಂಥದಿಂದ ಪರಶುರಾಮನ ಅರುಣತಿ ವರವಾಗಿ ಪರಶುರಾಮನನ್ನು ಜಯಿಸಿ ಬರಲು ಕಾಳಗಕ್ಕೆ ಹೋಗಲು ಚಂದ್ರಿಕಾ. ಅವನನ್ನು ಜಯಿಸಿದ್ರೆ ಮಾತ್ರ ನಾನು ವೀರನಿಸಿದ ಅರ್ಥಕ. ಸುರೇಖ ಕಾಂತ ಹೇಳೋನು ಕೇಳೋ. ನೀನು ಮತ್ತು ಆಡ್ಬೇಕು ಕಾಂತಿ. ನೀನು ಹೇಳ್ತೀನಿ ಅಂದಲ್ಲ, ನೀನು ಆಡ್ಬೇಕು ನಾನು ಆಡ್ಬೇಕಂತೆ. ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಗಂಭೀರ ರಾಜರಾಣಿ ರಾಜರಾಜೇ ರಾಜರಾಜೇಶ್ವರ ರಾಜರಾಜೇಶ್ವರಿ ರಾಜರಾಜೇಶ್ವರಿ ಒಲವಿನ ಹೃದಯೇಶ್ವರಿ ನೀನು ಎನ್ನಯ ಪ್ರಾಣೇಶ್ವರಿ. ಸತಿಯ ಮಾತನು ನೀರೇನೇನು ದುರತೆ ಹಿಂದು ಹೋಗುವೆಯೇನ. ನಿನ್ನಯ ಮಾತು ಕೇಳಿ ನಾನು ಎನ್ನಯ ಬಂಧವ ಬಿಡುವುದೇನು. ನಿನ್ನಯ ಮಾತು ಕೇಳಿ ನಾನು ಎನ್ನಯ ಬಂಧವ ಬಿಡುವುದೇನು. ನಾಯ ಮಾತನು ಕೇಳೋನೆ ನಿನ್ನ ಓ ನನ್ನ ಕಾಂತ ಬಿಡಿನ ಪ್ರಾಣೆ ಸುಂದರ ಪ್ರಿಯಕರ ಸುಂದರಿ ಪ್ರಿಯಕರಿ ಎನ್ನಯ ಮನೋಹರಿ ಸುಂದರಿ ಪ್ರಿಯಕರಿ ಎನ್ನಯ ಮನೋಹರಿ ಒಲವಿನ ಒಳವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಒಲವಿನ ಪ್ರಾಣೇಶ್ವರಿ ಏನು ಎನ್ನಯ ಹೃದಯೇಶ್ವರಿ. ಕೃತವೀರನ ಪುತ್ರನೇ, ಪ್ರಾಣಕಾಂತಿ ಆತುರದಿಂದ ಎನ್ನ ನುಡಿಯನ್ನು ಕೇಳಿ ಬೇಗನೆ. ಅದೇನು ವಿಸ್ತಾರವಾಗಿ ಆ ಪರಶುರಾಮನು ದಾರಿ ಎಂದು ತಿಳಿದುಕೊಂಡಿರಿ. ಈ ನಿನ್ನ ಕಾಂತನಾದ ಕಾರ್ತಿವೀರಾರ್ಜುನ ಸಾಮಾನ್ಯದವನೆಂದು ತಿಳಿದುಕೊಂಡಿರುವ ಕಾಂತಿ ಕಾಂತ ಪ್ರಾಣಕಾಂತಿ ಆತನೇ ಶ್ರೀಮನ್ ನಾರಾಯಣನು. ಈ ನಿನ್ನ ಗಾಂಡನಾದ ಕಾರ್ತಿವೀರಾರ್ಜುನ
ಕಲಿಸೂರ ಸಹಸ್ರ ಬಾವುಳ ಕಾರ್ತಿ ವೀರಾರ್ಜುನ ಕಾಂತೆ ಆತನ ಮಹಿಮೆಯೊಡನೆ ನೀನು ದೂರಕ್ಕೆ ಹೋಗುವುದು ಬೇಡ ಕಾಂತ, ಬಿಟ್ಟು ಬಿಡು ನನ್ನ ಪಂಥ. ಆ ಪರಶುರಾಮನ ಗುಣಗಾನ ಮಾಡಲಿಕ್ಕೆ ನಿನ್ನನ್ನು ನಾನು ಕರೆಸಿಲ್ಲ. ಮತ್ತೆ ತೆಗೆ ಕರೆಸಿರುವೆ. ಚಂದ್ರವಂಶದಲ್ಲಿ ಹುಟ್ಟಿದ ಕಲಿಸೂರ ಕಾರ್ತಿವೀರಾರ್ಜುನನಿಗೆ ಅರಣ್ಯದಲ್ಲಿರುವ ಪರಶುರಾಮನೆಂಬ ಬ್ರಾಹ್ಮಣನನ್ನು ಜಯಿಸುವನೇ ಸುರೇಖ. ಇಂಥ ಸಮರದಲ್ಲಿ ಅವನನ್ನು ಸದಬಡಿದಿದ್ದರೆ ಹುಟ್ಟಿಯನ್ನು ಸಾರ್ಥಕ. ಕಾಂತೆ, ಯಾರ ಕೂಡ ಯುದ್ಧಕ್ಕೆ ಹೋಗುವೆ? ನಾನು ಪರಶುರಾಮನೊಡನೆ ಯುದ್ಧಕ್ಕೆ ಹೋಗಿ ಜಯಿಸಿ ಬರುವನ ಕಾಂತೆ. ಪರಶುರಾಮನೊಡನೆ ಯುದ್ಧಕ್ಕೆ ಹೋಗುವೆ? ಹೌದು ಕಾಂತೆ. ಜಯಿಸುವೆ? ಸಹಜವಾಗಿ ಜಯಿಸಿ ಬಂದು ನಿಮ್ಮನ್ನು ಕೂಡುವನ ಕಾಂತೆ. ಜಯಿಸುವೆ ಎಂಬ ನಂಬಿಕೆ ನಿನ್ನಲ್ಲಿರುವುದೇ? ನಿನ್ನಲ್ಲಿ ನಂಬಿಕೆ ಇಲ್ಲವೇನ ಕಾಂತೆ? ಕಾಂತ, ಕಾಂತೆ, ನಾನು ನನ್ನಲ್ಲಿ ನಂಬಿಕೆ ಇಲ್ಲವೆಂದು ಹೇಳಲಿಲ್ಲ, ನಿನ್ನಲ್ಲಿ ನಂಬಿಕೆ ಇಲ್ಲವೆ. ನಂಬಿಕೆ ಇಲ್ಲದರೆ ನನ್ನನ್ನು ಏಕೆ ಮದುವೆ ಮಾಡಿಕೊಂಡಿರುವೆ ಕಾಂತೆ? ಪ್ರಿಯಾ, ಪ್ರಾಣಕಾಂತೆ, ನಿನ್ನಲ್ಲಿ ನಂಬಿಕೆ ಇಲ್ಲವೆಂದು ನಾನು ಯಾವಾಗ ಹೇಳಿದೆನು? ಮತ್ತೆ ಇವಾಗ ಯಾತಕ್ಕೆ ಬಂದಿರುವುದು ಕಾಂತೆ ನಿನಗೆ ಪ್ರಶ್ನೆ? ಈಗ ನನ್ನ ಮಾತು ಕೇಳೆಂದು ಬಂದಿರುವೆನು. ಸತಿಯಳ ಮುಂದೆ ನಂಬಿಕೆ ಇಲ್ಲ ಸತಿಯಳು, ನೀನಂತ ಸತಿಯಳು. ಏ ಸುಯ ಪ್ರಿಯಾ, ಪ್ರಾಣಕಾಂತೆ, ಹೃದಯೇಶ್ವರ, ಹೃದಯೇಶ್ವರೇ, ನೋಡು, ನೋಡಿದ್ರು ಏನು ಕಾಂತೆ? ಹೇಳಿದ ಕೇಳು. ಅದೇ ವಿಸ್ತಾರವಾಗಿ ಹೇಳು.
ಸುಂದರಾಂಗಿ, ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಬೇಕು, ಯೌವನದಲ್ಲಿ ಸುರಿತಾನಂದವು ಪಡೆಯಬೇಕು, ಮುಪ್ಪಿನ ಕಾಲದಲ್ಲಿ ಶಿವಲೋಕ ಸಾಂದ್ರನಾಗಿ ಪಾರಾಯಣ ಮಾಡಬೇಕು. ಅದನ್ನು ಬಿಟ್ಟು ಪರಶುರಾಮನೊಡನೆ ಯುದ್ಧಕ್ಕೆ ಹೋಗುವಿನೆಂದು ಹೇಳಿದೆಯಲ್ಲ, ಕಾಂತೆ, ಇದು ನಿನಗೆ ತಕ್ಕ ಮಾತೆಯಲ್ಲ. ಯಾತಕ್ಕೆ ತಕ್ಕದ್ದಲ್ಲ? ಸತಿಯಾದ ಎನ್ನ ಮಾತು ಕೇಳು. ಸತ್ಯದ ಮಾತು ಕೇಳುವುದಿಲ್ಲ, ಅವನನ್ನು ಜಯಿಸುವ ಹತ್ರ ಬಿಡುವುದಿಲ್ಲ. ಪರಶುರಾಮನನ್ನು ಜಯಿಸುವುದು ನಿನ್ನಿಂದ ಆಗಲಾರದು ಪ್ರಿಯ. ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಯಾತಕ್ಕೆ ಆಗುವುದಿಲ್ಲ ಕಾಂತೆ? ಪ್ರಾಣಕಾಂತೆ, ಹಾಗೇನಲ್ಲೇ ನೀನು ಎಷ್ಟು ಹೇಳಿದರೆ ನಿನ್ನ ಮಾತು ನಾನು ಹೇಳುವುದಿಲ್ಲ. ಈ ನಿನ್ನ ಕಾಂತನಾದ ಕಾರ್ತವೀರ ಅರ್ಜುನನು ಸಾಮಾನ್ಯದವನೆಂದು ತಿಳಿದುಕೊಂಡು ಸಾಮಾನ್ಯ ಪರಶುರಾಮನ ಸಮರಕ್ಕೆ ಬೋಲದು ಬಿಡುವುದು ಚಂದ್ರಿಕಾ. ನೀನು ಎತ್ತಿ ಹೇಳಿದರೆ ತಗ ಕಾಂತ, ಹೃದಯೇಶ್ವರಿ, ಹೃದಯೇಶ್ವರ, ಪ್ರಾಣಕಾಂತಿ, ಪ್ರಾಣಕಾಂತ, ಕಾಂತೆ, ಇಬ್ಬರ ಸತಿಯರ ಮುಖವನ್ನಾದ್ರೂ ನೋಡು. ಯಾತಕ್ಕೆ ಕಾಂತೆ? ಯುದ್ಧದ ಆಸೆಯನ್ನು ಮರೆಮಾಡಬೇಕಲ್ಲ, ಅದಕ್ಕೆ. ನನಗೆ ಇಬ್ಬರು ಸತಿ ಇದ್ದ ಮೇಲೆ ಬಲಗೈ ಎಡಗೈ ಇದ್ದಂತ ಕಾಂತೆ. ಯಾವ್ದ್ರಲ್ಲಿ ಜಾಸ್ತಿ ಕೈ? ಇಬ್ಬರಲ್ಲಿರುವುದು ಕಾಂತೆ. ಏನು ಕೇಳು? ಬಾಬಾರೋ ಧೀರ, ನೀನಿನ್ನ ಶೋರ, ಬಲವಿಂದ ನಡೆದಾರೆ, ನಿನ್ನ ಜೋಡಿಯಾಗಿದ್ದಾಳೆ. ಇನಿಯ, ಇನಿಯ, ಬೆಳಗ್ಗೆ ಮುಂಜಾನೆ ಈಟ್ ಆಗ್ಬಿಟ್ಟು ಗಾಡಿ ದೇವರು ಕುಳಿದು ಹಾರಾಕತ್ತೀವಿ. ಕಾಂತ, ಕಾಂತ, ಸುಂದರಿ, ಪ್ರಿಯಾ, ಪ್ರಾಣಕಾಂತಿ, ಆ ಪರಶಿವನ ಹೊರವಂ ಪಡೆದ ಆ ಕೈಲಾಸ ವಾಸನೆಗೆ ವಿಷ್ಣು ಬೆಂಬಲವಿರುವುದು ಪ್ರಿಯಾ. ಪ್ರಾಣಕಾಂತಿ, ಕಾಂತ, ಕಾಂತಿ, ಆದ ಕಾರಣ ಆತನನ್ನು ಜಯಿಸುವುದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಪ್ರಾಣೇಶ. ಇದೇನು ನಿನ್ನ ಆವೇಶ? ಆ ಎನ್ನ ಪಟ್ಟವರ್ಜಿನಿಯಾದ ಸುರೇಖ
ಆ ಪರಶುವಿನಿಂದ ತ್ರಿಶೂಲ ವರವಾಗಿ ಪಡೆದ ಆ ಪರಶುರಾಮನ ಆಗಲಾರನ್ನು ಕಲಿಸುತ್ತ ಚಂದ್ರ ವಂಶದಲ್ಲಿ ಹುಟ್ಟಿದ ಕಲಿಸೂರ ಕಾರ್ತಿವೀರ ಅರ್ಜುನನಿಗೆ ಅರಣ್ಯದಲ್ಲಿರುವ ಪರಶುರಾಮನೆಂಬ ಬ್ರಾಹ್ಮಣನು ಎಲ್ಲೆಂದರೆ ಸುರೇಖ ಇಂಥ ಸಮರದಲ್ಲಿ ಅವನನ್ನು ಸದಬಡಿದಿದ್ದರೆ ಹುಟ್ಟಿಯನ್ನು ಸಾರ್ಥಕ. ಪ್ರಾಣಕಾಂತ ಕಾಂತೆ ಏನು ಸುಂದರ ಏನಾಯ್ತು? ಪ್ರಾಣಕಾಂತೆ ಪರಶುರಾಮನು ಧಾರೆಂದು ತಿಳಿದಿರುವೆ. ಈ ನಿನ್ನ ಗಂಡನಾದ ಕಾಂತೆ ನೀನು ನನ್ನ ಗಂಡನೆಂದು ತಿಳಿದುಕೊಂಡಿರುವೆ. ನಿನಗೆ ಗೊತ್ತಿಲ್ಲವೇನ ಕಾಂತೆ? ಪರಶುರಾಮನು ಶ್ರೀಮನ್ ನಾರಾಯಣ ಸ್ವರೂಪನೇ ಈ ಪರಶುರಾಮನಾಗಿ ಬಂದಿರುವನು. ಈ ನಿನ್ನ ಕುತ್ತನಾದ ದತ್ತಾತ್ರ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿರುವನ ಕಾಂತೆ. ಕಾಂತ ಹೃದಯೇಶ್ವರಿ, ಆದ್ದರಿಂದ ಪರಶುರಾಮನೊಡನೆ ಯುದ್ಧಕ್ಕೆ ಹೋಗಬೇಡ ಪ್ರಾಣಪತಿ, ಬಿಟ್ಟು ಬಿಡು ನಿನ್ನ ಯುದ್ಧದ ಸಂಗತಿ. ಹೇ ಸತಿ, ಇಂಥ ನನಗೆ ಅತ್ತೆ ಕೇಳ್ತಿ. ಆ ನಾರಾಯಣನು ಯಾವ ದೊಡ್ಡ ಸೂರ್ಯನಂದಿಯನ್ನ ಮುಂದೆ ತಿಳಿಸಿ ಹೇಳ್ತಿ. ಬಾಪುರಿ, ಅವನ ಪರಶುರಾಮನೇ ಆಗಲಿ ಕಾಲ ಯಮುನೆ ಆಗಲಿ ಎನ್ನಂ ಗೆಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ. ಪಕ್ಷ ವಹಿಸಿದರೆ ಬಂದ ಉಂಬಿಡುವುದಿಲ್ಲ ಮತ್ತು ಭಯ ಪಡುವುದಿಲ್ಲ. ಚಂದ್ರಿಕಾ, ನೀನು ನಿನ್ನ ಅರಮಂದಿರಕ್ಕೆ ಹೋದರೆ ನಿನಗೆ ಸಾರ್ಥಕ. ನಲ್ಲೇ ಸುಂದರ ಸುಂದರಾಂಗಿ ಕಾರ್ತಿವೀರ, ನೋಡಲ್ಲಿ ನನ್ನ ತಂಗಿ ಬಂದು
ಕಾಂತೆ ಅಲ್ಲಿ ನನ್ನ ತಂಗಿ ಬಂದಿರೋಳು. ಕಾಂತ ಸುಂದರ ಸುಂದರ ಹಂಗೆ ಕಾಂತ ಪ್ರಾಣೇಶ್ವರಿ ಹಿರಣ್ಯ ಕಶ್ಯಪನು ತನ್ನ ಪುತ್ರರಾದ ಪ್ರಹ್ಲಾದನಿಗೆ ಹರಿಯು ಭಾವಲಿರುವನು ತೋರಿ ಎಂದು ಕೇಳಿದಾಗ ಹರಿಯು ನೆನೆದವರ ಮನದಲ್ಲಿರುವನು. ಬೇಕಾದರೆ ಇದೇ ಕಂಬದಲ್ಲಿ ನೋಡಿ ಹೇಳು. ಅಲ್ಲಿಯೇ ವಿಷ್ಣು ಪ್ರತ್ಯಕ್ಷನಾಗಿ ಹಿರಣ್ಯಕಶ್ಯಪನನ್ನು ಕೊಂದನು. ಸುಂದರ, ತಿಳಿಯದೆ ನಿನಗೆ ಹರಿಯ ವಿಚಾರ. ಹೇ ತ್ರಿಪುರ ಸುಂದರಿ ಕಾಂತ ತ್ರಿಲೋಕ ಪಾಲನಾದ ಲಕ್ಷ್ಮೀಕಾಂತನ ಭಕ್ತ ಪದಿಂದ ಬಂದಿರುವನೆಂದು ಹೇಳುವುದು ನಿಮಗೆ ಕ್ರಮವಾಯಿತೆ. ಹೌದೇನು ಪ್ರಿಯ? ಆ ಹರಿ ಎಂಬುವನು ಯಾರೆದಿಗೆ ನಿಂತು ಗೆದ್ದಿರುವನು? ಆದ ಕಾರಣ ನಿನ್ನಂತೆ ಹೆಂಗ ಸಿಗಿದು ಅರ್ಥವಾಗದಲ್ಲಿ ಮಾತಲ್ಲ, ವ್ಯರ್ಥವಾಗಿ ಒತ್ತು ಕಳೆದು ಅಂತಪುರಕ್ಕೆ ಹೋಗದೆ ನನ್ನಲ್ಲಿ ಏಕೆ ಮಾಡಿ ಸುಂದರ, ಹೋಗಿ ಎಂದು ಹೇಳಿವೆಯಲ್ಲ, ಹೋಗುವುದಿಲ್ಲ. ನಿನ್ನನ್ನು ಮನವೊಲಿಸಿ ನಮ್ಮ ಜೊತೆಗೆ ಕರೆದುಕೊಂಡು ಹೋಗಬೇಕೆಂದು ಬಂದಿರುವೆವು. ಅವನನ್ನು ಜಯಿಸಿ ಬಂದು ನಿಮ್ಮಿಬ್ಬರನ್ನು ಕೂಡಿ ಮತ್ತೆ ಇನ್ನೊಬ್ಬರನ್ನು ಮದುವೆ ಮಾಡಿಕೊಳ್ಳುವನ ಕಾಂತೆ. ಕಾಂತೆ ಇನ್ನೊಬ್ಬರನ್ನು ಮದುವೆ ಪ್ರಾಣ ಕಾಂತೆ ಯಾತಕ್ಕೆ ಆಗುದಿಲ್ಲ ನೋಡು ಕಾಂತೆ.
ಕಾಂತಿ ಹೋಗುವುದಿಲ್ಲವೇ? ಅದೇ ಮಾತ್ರಕ್ಕೆ ಸಾಧ್ಯ ಇಲ್ಲ ಕಾಂತಿ. ಎಲ್ಲಿಗೆ ನಿನ್ನ ಪ್ರಯಾಣ? ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಕರಿಮಣಿ ಮಾಲೀಕ ನಾನು ಹೇಳಿಕೊಳ್ಳುವ ಸಾಹಿತ್ಯವನ್ನು ಆಡಿರ ಕಾಂತಿ. ಯಾವ ಸಾಹಿತ್ಯ ಬೇಕು ಕಾಂತ? ಯಾವ್ದಪ್ಪ? ಪ್ರಿಯಾ, ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ. ಕರಿಮಣಿ ಮಾಲೀಕ ನಾನಲ್ಲ ಅಂಬ ಹಾಡು ಕಾಂತಿ. ಕಾಂತ, ನೀನು ಕರಿಮಣಿ ನಾನಲ್ಲ. ನೀನಾಗಿದ್ದರೆ ನಮ್ಮ ಮಾತು ಕೇಳುತ್ತಿದ್ದೆ. ಪ್ರಾಣಿಕಾಂತಿ ನಾನಲ್ಲ. ಕರಿಮಣಿ ನೋಡು, ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ, ಏನೇನಿಲ್ಲ, ಏನಿಲ್ಲ, ನೀನಂತಿರುವ ನಿಜವಲ್ಲ, ಸೇರಿಲ್ಲ, ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ, ಏನೇನಿಲ್ಲ.
ಹೌದವ್ಯ ಭಲೆ 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 ನೋಡ್ತಾರೆ ಎಲ್ಲರೂ ನೋಡ್ತಾರೆ ಹೌದಲ್ಲ ಹೌದು ಹುಲಿಯಾ ನಲಿದು ಆರಾಡುವ ನಲಿದು ಒಂದಾಗುವ ನಲಿಯುವ ಬಾರಿ ಮೈ ಮರೆಯುವ ಹಾಲು ಜೇನಾಗುವ ಕಲೆತು ಮುಗಿ ಬಾಣಾಗುವ ನೀಲಿ ಮುಗಿಲೇರುವ ಸುಧಾರಿ ಹಾರಾಡುವ ನಲೆದು ಹಾರಾಡುವ ಒಲೆದ ಒಂದಾಗುವ ಕಳೆದ ದಿನವೆಲ್ಲ ಮರೆಯುವ ನನ್ನ ಬಾಳಿ ಮೈ ಮರೆಯುವ ಭಲೆ ಖಂಡ ಕ್ಷೇಮವಾಗಲಿ ಕಾಂತ ನಿನಗೆ ಹೋಗದುರಕ್ಕೆ ಬೇಗನೆ ಹೋಗದುರಕ್ಕೆ ಬೇಗನೆ ರಣರಂಗನೆ ಘೋರ ರಣದಿ ಜಯವ ವಂದುತ ಬಾರ ಜವರಿ ಜಯದಾರತಿ ಬೆಳಗುವೆನ ಮುತ್ತಿನಾರತಿ ಎತ್ತುವೆನ ಜಯವ ಬಂದತ ಬಾರ ಜವರಿ ಜಯವ ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವೆನು. ನೀನು ಹೋಗಿ ಜಯಶಾಲಿಯಾಗಿ ಬಾ ರಾಜ. ರವಿಕೋಟಿ ತೇಜ ಬಲಿ ಬಲಿರಿ ಎಲೈ ಸಾರಥಿ ಆ
ಆ ಪಟ ಜೋಗಿಯಾದ ಭಾರ್ಗವ ರಾಮನ ಅರನೊಡನೆ ವರವಂ ಪಡೆದ ಪರಶುರಾಮನಾಗಿ ಬಂದಿರುವನಂತೆ. ಆ ಬ್ರಾಹ್ಮಣನ ಕುಮಾರನ ಪೌರವೆಷ್ಟು ನೋಡುವೆ. ಈ ಭುಜ ಪರಾಕ್ರಮದಿಂದ ಅವನಮ್ಮತ ಮಾಡಿ ಬರುವುದಕ್ಕೆ ರಣಮಂಡಲ ಕರತವನ್ನು ಬಿಡುವಂತರಾದ ಸಾರಥಿ. ಜೈ ಬೇರೆ ವರ್ಷದ ಜಾಗ್ರತೆ. ಮಾಡ್ತಾರಂತೆ ನಿಮಗೆ ಸನ್ಮಾನ ಮಾಡ ಫೋಟೋ ನಿಂತ್ಗಿ ಕಲಾಭಿಮಾನಿಗಳಿಗೆ ಶ್ರೀ ಗುರು ಸಿದ್ಧಲಿಂಗೇಶ್ವರನ ಆಯುರ ಆರೋಗ್ಯ ಸಂಪದವನ್ನು ಕೊಟ್ಟು ರಕ್ಷಿಸಲೆಂದು ಹಾರೈಸುತ್ತೇನೆ. ಬಳರೆ ಎಲೆ ಕಾರ್ತ ವೀರಾರ್ಜುನೇ ನಮ್ಮ ಪರಶುರಾಮನೇ. ವೇಳ ಎಲ್ಲ ಶ್ರೇಷ್ಠ ಮುನಿ ಪುಂಗವನಾದ ನಮ್ಮಪ್ಪನನ್ನು ಕೊಂದಿಯ ಸಹಜವಾಗಿ ಕೊಂದು ಬಂದಿರುವನೇ. ಇನ್ನ ಪೂಲ ಕಾಲ ಕೂಡಿ ಬಂದಿರುವುದು. ಸಜ್ಜನರೆಂಬ ಭಾವರಿಯದೆ ರಾಜಧರ್ಮ ಏನೆಂಬುದು ನೀನೆರೆಯದೆ ಎನ್ನ ಮುಂದಿನ ಸ್ವಲ್ಪ ಪರಿಶೀಲನೆ ಕೊಟ್ಟುಕೊಳ್ಳುವ. ಸಹಜವಾಗಿ ಕೊಚ್ಚಿಕೊಂಡಿರುವನೇ. ನಿನ್ನ ಮರಣ ಆನಂದ ಉಂಟುವಂತ ಮಾಡುವೆ. ಜಾಗ್ರತೆ ನೃತ್ಯಕ್ಕೆ ಸನ್ನದ್ಧನಾಗರ ಮೂಢಮತಿ ಹರಿಶ್ರೇನಗರ ಜಾಗೃತಿ ಬಲಿರ್ರೇ ಎಲ್ಲ ಈ ಪರಶುರಾಮನೆಂಬ ಬ್ರಾಹ್ಮಣನೇ. ಎಲೆ ಕಾರ್ಯನೇ ನಮಗೆ ಸೇರಿದ ಅಡವೆಯಲ್ಲಿ ಆಶ್ರಮ ಮಾಡಿಕೊಂಡಿದ್ದ ನಿಮ್ಮಪ್ಪನೆಂಬ ನಿನ್ನಲ್ಲಿರುವ ಕಾಮಧೇನು ಎನ್ನೆಗೆ ಕೊಡು. ರಾಜರಾದ ನಮ್ಮಲ್ಲಿ ರಥಕ್ಕ ಇಂಥ ಅಮೂಲ್ಯವಾದ ವಸ್ತು ನಿನ್ನಂತ ತಪಸ್ಸಿಗೆ ತಕ್ಕದ್ದಲ್ಲೆಂದು ಕೇಳಿದರೆ ಆ ನಿನ್ನ ತಂದೆ ಎಂಬ ಮೂಡನ ಗಂಡಂಗೆ ಮಾತನಾಡಿದನು. ನಾವು ನಿನ್ನ ಮಾಡಿದನು. ಆದರೆ ಅದೇ ಕಷ್ಟದಿಂದ ಬಂದ ನೀನಾದರೆ ಎನ್ನ ಮಾಡುವುದೇನು ಮೂಡಬೇಕು. ನಿನ್ನ ಪ್ರಾಣದ ಮೇಲೆ ಆಸೆ ಇದ್ದರೆ ಹಿಂದಕ್ಕೆ ಹೋಗಿರಾಮ ಮಾಡುವುದಿಲ್ಲ ನಿರ್ಣಾಮ. ಬಳಿರೇಯಲೇ ಸಹಸ್ರ ಬಹುಗಳರೆಂಬ ಅಹಂಕಾರದಿಂದ ಕೊಪ್ಪಿದ ಮೂರ್ಖ ಸಾಧು ಸನ್ಯಾಸಿ ಎಂಬ ಪರಶುರಾಮ ಬ್ರಾಹ್ಮಣ ರಾಮನ ಇನ್ನೊಂದರಗಳಲ್ಲಿ ಶ್ರೇಷ್ಠ ಎಲೇ ದಷ್ಟ ಎಲೇ ದೃಷ್ಟ. ನಿನಗಿನ್ನ ಕಾಲ ಈ ಪರಶುರಾಮನ ಭವಿಷ್ಯ ಬರುತ್ತರೆಂದು ಎಲೇ ದಷ್ಟ. ನಿನ್ನೊಬ್ಬನನ್ನ ಯಾತಕ್ಕೆ ನಿನ್ನಂತ ಅಹಂಕಾರ ಮತ್ತಾರ ಶತ್ರುಗಳನ್ನು ಧ್ವಂಸ ಮಾಡಿ ಎಲ್ಲ ಪಿತನ ಆತ್ಮಕ್ಕೆ ಶಾಂತಿ ಉಂಟಾವತ್ತು ಮಾಡುವೆ. ಎಲೇ ದಷ್ಟ ಬಡರ ನಾನು ಅರನಂಬ ವಲಸೆ ಪರಶುವಂ ಪಡೆದು ಪರಶುರಾಮನಂಬ ನಾಮ ಸಾರ್ಥಕವನ್ನು ಕಾರ್ತವ್ಯ ಈ ಕಳಿಸಿದ ಮನೆಯ ಬಲಿ ಬಲಿರೇ ಎಲ್ಲ ಈ ಜಪದಗ್ನಿ ಎಂಬ ಕುಮಾರನೇ. ಇಳಿಯದು ನಿನ್ನ ನನಗೆ ಪರಾಕ್ರಮದ ವಿಚಾರ. ಅಷ್ಟದಿಕ್ಪಾಲಕರು ಎನ್ನೆಗೆ ಬೇಗೊಂಡು ಬಾಳುವವರು. ತ್ರಿಲೋಕ ಕಂಡನಾದ ಲಂಕಾಧಿಪತ ಸಖಂಡತೆಯ ರಾವಣನೆನ್ನೆಗೆ ಸೋತ ಕಿಂಕರನಾಗಿ ಮಾಡ್ತಿರುವರು. ಇನ್ನು ನಿನ್ನಂತವನ ಬ್ರಾಹ್ಮಣನ ಕುಮಾರನ ಪಾಡೇನು ರೇಣಿಕೆಯ ಕುಮಾರ ಸೇರಿಸಿ ಬರುವ ನಿನ್ನೆ ಎಂಬ ಎಲೆ ಕಾರ್ತ ವೀರಜನೆಂಬ ಕುಲ್ಲ ನಿನಗೆ ಸ್ವಲ್ಪವನ್ನವರ ಜ್ಞಾನವಿಲ್ಲ. ಯಾರಿಗೆ ನಾಚಿಕೆ ಇಲ್ಲಲೇ ಸ್ವಲ್ಪ ಸ್ವರೂಪನಾದಿ ಭಾರ್ಗವ ರಾಮನು ಪರಶುರಾಮನಾಗಿ ಬಂದಿರುವುದು ನೀನರಿಯದೆ ಎನ್ನ ಮುಂದೆ ಪರಶುವನ್ನು ಕೊಚ್ಚಿಕೊಳ್ಳುವಿಯಾ. ಸಹಜವಾಗಿ ಕೊಚ್ಚಿಕೊಳ್ಳುವನೇ ಬಂಡ ಅದಮ್ಮ ದುಷ್ಟ. ಅಮರನಾಥನ ಕರದೋಳು ಬೆರೆಯುವ ಕಾಲ ದಟ್ಟದಂತೆ ಪ್ರಜ್ವಲಿಸುವರ್ಣ ಕೊಟ್ಟ ಈ ಪರಶುರಾಮ ಶಿರದ ಮೇಲೆ ಒತ್ತಡಿಯುವ ಬಳರ ಹಲಲಲಲಲಲಲ ಬಳರೆ ಹಲಲಲ ಬಳರೆ ನಿನ್ನ ಶಿರವನ್ನು ಎತ್ತೊಡಿವೆ. ಭೂಪರಗರುಂಡು ಈ ಧರಾ ಮಂಡಲಕ್ಕೆ ಕಡಿದು ಬಿಡುವೆ.
ಸತ್ಯನಗಿರಿನ ಮರಣದಿಂದ ಆನಂದ ಉಂಟು ಮಾಡುವೆ. ಜಾಗೃತಿ ಯುದ್ಧಕ್ಕೆ ಸನ್ನದ್ಧರಾಗಲ ಮೂರ್ಖ. ನಿನ್ನ ಸಿರ ಹರೆಯಗಡದಿದ್ದರೆ ನಾನು ರೇಣುಕಾ ದೇವಿಯ ಹೊಟ್ಟೆಯಲ್ಲಿ ಹುಟ್ಟಿ ಏನು ಸಾರ್ಥಕ? ಪರಶುರಾಮ ನಮ್ಮ ಬ್ರಾಹ್ಮಣರೇ, ಕಾರ್ತಿಕ ಕುಳ್ಳ ಇಲ್ಲಿ ಯಾರು ನಿನ್ನ ಪರಾಕ್ರಮದ ವಿಚಾರ ಕೈಗೊಂಡು ಮಾಡುವವರು. ಯುದ್ಧ ಮಾಡುವ ತ್ರಾಣ ಇಲ್ಲದವನು ಕಂಡಂಗೆ ಮಾತನಾಡಿದರೆ ಬಂದ ಫಲವೇನು? ಸನ್ನಿಧನಾಗಿ ಸಮರಕ್ಕೆ ನಿನ್ನ ತರುವ ಆರಿಸಿದವರ ಬಂದರಕ್ಕೆ ಅದೇ ಪ್ರಕಾರ ಬಳಿ ಪಡೆದರೆ ಕ್ಷತ್ರಿಯ ಅದಮ ನಿನ್ನನ್ನು ಸಂಹರಿಸಬೇಕೆಂದು ಪರಶುರಾಮನಸು ಪರಶುರಾಮ ಪಡೆಯುವುದು ನೀವೇ ಪರಶುರಾಮನ. ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲು ಮೂಢಮತಿ ಬಲರ ಜಾಗೃತಿ ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಬಲ್ಲ. ಕ್ಷತ್ರಿಯ ಅದಮನಾದ ಕಾರ್ತಿಕ ವೀರಜನು ಕೊಂದನು, ಕಳಗ ದೋಳಚರ ಸಲಹೆಯಾದನು. ಈ ವಿಷಯವನ್ನು ತಿಳಿದು ನಮ್ಮ ತಾಯಿಯಾದ ರೇಣುಕ ಹತ್ತಿರಕ್ಕೆ ಹೋಗಿವರು ಸಾರಥಿ ಹೋಗಿ ಸೋಷ ಬಿಡಿಸಾಕಕ್ಕೆ ಇನ್ನೆಷ್ಟು नगार में कई दंदन नाकु फेर में कैया ಕಾಲ ಕಾಲ ಮೊದಲು ಲದ್ಭುಜ ನಾಳೆಗೆ ಸರಿಯಾರಿಲ್ಲಂದೊಡಿಯೋ ತುತ್ತೂರಿಡಿಯೋ ಜಯ ಬೇರೊಡಿಯೋ ಹೊಡಿ 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 ಹೊಡಿಯೋ ಹೊಡಿ ನಗಾರ್ ಮೇಲೆ ಕೈ ದಂದನ್ನ ಕುಬೇರಿ ಮೇಲೆ ಕೈಯ ಕಾಮ್ಯದಿ ಮೆರೆಯುವ ಈಶ ಬಸವಗೆ ಸರಿಯಾರಿಲ್ಲಂದೊಡಿಯೋ ತುತ್ತೂರಿಡಿಯೋ ಜಯ ಬೇರೊಡಿ ಹೊಡಿ 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 ಹೊಡಿಯೋ ಕಾಲ ಕಾಲ ಮೊದಲು ಲದ್ಭುಜ ನಾಳೆಗೆ ಸರಿಯಾರಿಲ್ಲಂದೊಡಿಯೋ ಹೊಡಿ ನಗಾರ್ ಮೇಲೆ ಕೈಯ ಆ ಕುಬೇರಿ ಮೇಲೆ ಕೈಯ ಆಟ ಪಾಠ ಮೇಘಾಟಿನ ಜಾಂಡ ಕೋಟೆಯೊಳಗೆ ನೀಟಾಗಿ ಮೆರಿವೆರೆಂದೊಡಿಯೋ ತುತ್ತೂರಿಡಿಯೋ ಜಯ ಬೇರುಡಿಯೋ ಹೊಡಿ 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 ಹೊಡಿಯೋ ಕಾಮ್ಯದಿ ಮೆರೆಯುವ ಈಶ ಬಸವಗೆ ಸರಿಯಾರಿಲ್ಲಂದೊಡಿಯೋ ಈ ಸಮಯದಿ ಧೀರೈಸಿ ಮೆರೆಯುವ ಮಾರ ಹರಗೆ ಸರಿಯಾರಿಲ್ಲಂದೊಡಿಯೋ ತುತ್ತಿ ಹೊಡಿ ಹೊಡಿಯೋ ಹೊಡಿ ನಗಾರ್ ಮೇಲೆ ಕೈಯ ಕುಬೇರ್ ಮೇಲೆ ಕೈಯ ತೆರೆಯಳು ಮೆರೆಯುವ ಅನವಳ ಗ್ರಾಮದಿ ನೆಲೆಸಿದ ಶ್ರೀರಾಮಲಿಂಗಗೆ ಸರಿಯಾರಿಲ್ಲಂದೊಡಿಯೋ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಸರಿಯಿಲ್ಲದೊಡಿಯೋ ಮಾತೆ ದುರ್ಗಾಂಬನಿಗೆ ಸರಿಯಾರಿಲ್ಲಂದೊಡಿಯೋ ತುತ್ತೂರಿಡಿಯೋ ಜಯ ಬೇರೊಡಿಯೋ ಹೊಡಿ 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 ಹೊಡಿಯೋ ಹೊಡಿ ನಗಾರ್ ಮೇಲೆ ಕೈಯ ಆ ಕುಬೇರ್ ಮೇಲೆ ಕೈಯ